ಮತ್ತೆ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಬಿಡಿಎ ಬೆಂಗಳೂರನ್ನ ಅದೇನು ಉದ್ಧಾರ ಮಾಡ್ತಿದೆಯೋ ಗೊತ್ತಿಲ್ಲ, ಆದರೆ ಒಂದಿಲ್ಲೊಂದು ಸುದ್ದಿಯಿಂದ ಪ್ರಚಾರದಲ್ಲಿ ಇದ್ದೇ ಇರುತ್ತೆ. ಇವತ್ತು ಮತ್ತೊಂದು ವಿಷಯಕ್ಕೆ ಕಾರಣವಾಯಿತು. ಇಂಜಿನಿಯರ್ಗಳು ಆಯುಕ್ತರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಗೊತ್ತಲ್ಲ, ಭರತ್ಲಾಲ್ ಮೀನಾ. ಕೆಟ್ಟದ್ದೋ ಒಳ್ಳೆಯದ್ದೋ ಸುದ್ದಿ ಮಾತ್ರ ಮಾಡ್ತಾನೆ ಇರ್ತಾರೆ. ಆದರೆ ಇವತ್ತು ಬಿಡಿಎ ಎಂಜಿನಿಯರ್ಗಳೆಲ್ಲ ಮೀನಾ ವಿರುದ್ಧ ತಿರುಗಿ ಬಿದ್ದಿದ್ರು. ಮುಖ್ಯ ಎಂಜಿನಿಯರ್ ಶ್ರೀನಿವಾಸ್ಗೆ ಆಯುಕ್ತ ಮೀನಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋದು ಎಂಜಿನಿಯರ್ಗಳ ಆರೋಪ. ಹೀಗಾಗಿ ಎಂಜಿನಿಯರ್ಗಳೆಲ್ಲ ಇವತ್ತು ಕೆಲಸ ಬಿಟ್ಟು ಮೀನಾ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಏನಂತ ತಿಳ್ಕೊಂಡಿದ್ದಾರೆ ಅವರು? ಏನ್ ಬಿಡಿಎ ಅವರ ಅಪ್ಪನ ಆಸ್ತಿನಾ? ಇಸ್ ಇಟ್ ರೈಟ್? ನಮ್ಮ ಆಸ್ತಿನಾ? ಚೀಫ್ ಇಂಜಿನಿಯರ್ ಹೂ ಇಸ್ ಚೀಫ್ ಇಂಜಿನಿಯರ್? ಚೀಫ್ ಇಂಜಿನಿಯರ್ ಅಂದ್ರೆ ಯಾರು? ಏನ್ ಭರತ್ಲಾಲ್ ಮೀನಾ ಇಸ್ ಸುಪ್ರೀಂ ಅಥಾರಿಟಿ ಆಫ್ ಬಿಡಿಎ? ಇವರ ಜಗಳಕ್ಕೆ ಕಾರಣವಾಗಿದ್ದು ಕೆಆರ್ಪುರದಲ್ಲಿ ಬಿಡಿಎ ನಿರ್ಮಿಸಲು ಉದ್ದೇಶಿಸಿರೋ ವಾಣಿಜ್ಯ ಸಂಕೀರ್ಣ. ಸ್ಥಳೀಯರ ವಿರೋಧವಿದೆ ಅನ್ನೋ ಕಾರಣಕ್ಕೆ ಇದಕ್ಕೆ ಅನುಮತಿ ನೀಡಿರಲಿಲ್ಲ. ಆದರೆ ವ್ಯಕ್ತಿಯೊಬ್ಬರಿಗೆ ಆರ್ಟಿಎ ಮಾಹಿತಿ ನೀಡುವಾಗ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಆಡಳಿತ ಮಂಡಳಿ ಸಭೆ ಒಪ್ಪಿಗೆ ನೀಡಿದೆ ಅಂತ ತಿದ್ದಿದ ದಾಖಲೆ ನೀಡಲಾಗಿದೆ. ಇದೇ ಜಗಳಕ್ಕೆ ಮೂಲ ಕಾರಣವಾಗಿದೆ. ಕುಪಿತರಾದ ಮೀನಾ ಮುಖ್ಯ ಎಂಜಿನಿಯರ್ ಶ್ರೀನಿವಾಸರನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಆಗ ಅವರಿಬ್ಬರ ನಡುವೆ ಮಾತಿನ ಜಟಾಪಟಿ ನಡೆದಾಗ ಭರತ್ಲಾಲ್ ಮೀನಾ ಅಶ್ಲೀಲ ಪದಗಳಿಂದ ನಿಂದಿಸಿದ್ರು ಅಂತ ಆರೋಪಿಸಲಾಗಿದೆ. ಪ್ರಾಧಿಕಾರದ ನಡವಳಿಕೆಗಳನ್ನು ತಿದ್ದಿದ್ದಾರೆ ಅನ್ನೋ ಒಂದು ಭಾವನೆ ಇದರಲ್ಲಿದೆ. ಯಾವುದೇ ಪತ್ರಿಕೆಯಲ್ಲಿ ಅದು ತಿದ್ದೋದಕ್ಕೆ ಯಾರಿದ್ರು ಅದ್ರ ಕೈವಾಡನ ಮಾನ್ಯ ನಮ್ಮ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿದ್ದಾರೆ, ಚೇರ್ಮನ್ರಿದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ. ಅದು ತಪ್ಪು ಯಾರಾಗಿದೆ ಅದನ್ನು ಅವರು ಸರಿಪಡಿಸ್ಕೊಳ್ತಾರೆ. ಮೀನಾ ವರ್ತನೆ ಬಗ್ಗೆ ರಾಜ್ಯ ಎಂಜಿನಿಯರ್ಸ್ ಅಸೋಸಿಯೇಷನ್ಗೂ ದೂರು ನೀಡಲಾಗಿದೆ. ಜಗಳದ ನಂತರ ಮುಖ್ಯ ಎಂಜಿನಿಯರ್ ಶ್ರೀನಿವಾಸ್ ಕರ್ತವ್ಯದಿಂದ ತಮ್ಮನ್ನು ಮುಕ್ತಿಗೊಳಿಸಿ ಅಂತ ಆಯುಕ್ತರಿಗೆ ಪತ್ರ ಬರೆದು ಮನೆಗೆ ಹೋಗಿದ್ದಾರೆ. ಸದ್ಯ ಜಗಳದ ಕಾವು ಹಾಗೇ ಇದ್ದು ಮುಂದೆ ಇದು ಯಾವ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ರೂಲ್ಸ್ ಅಂದ್ರೆ ಲೆಕ್ಕನೇ ಇಲ್ಲ. ಹೇಳೋದೊಂದಾದ್ರೆ ಮಾಡೋದು ಮತ್ತೊಂದು ಅನ್ನೋ ಹಾಗಾಗ್ಬಿಟ್ಟಿದೆ. ಜನರಿಗೆ ಅನುಕೂಲ ಆಗ್ಲಿ ಅಂತ ಕೊಟ್ಟಿರೋ ನಿವೇಶನಗಳಲ್ಲಿ ಈಗ ಏನೇನೋ ಆಕ್ಕೂತಿದೆ. ಅರೆ ಇದೇನಪ್ಪ ಇದು? ಕ್ಲಾಸ್ ರೂಮ್ನಲ್ಲಿ ಇರಬೇಕಾದ ಮಕ್ಕಳು ಬೀದಿನಲ್ಲಿ ಏನ್ ಮಾಡ್ತಿದ್ದಾರೆ ಅನ್ಕೊಂಡ್ರಾ? ಇವರೆಲ್ಲ ಹೀಗೆ ಬೀದಿಗಿಳಿದು ಪ್ರತಿಭಟಿಸ್ತಾ ಇರೋದು ತಮಗೆ ಆಟವಾಡೋದಕ್ಕೆ ಇರೋ ಮೈದಾನವನ್ನ ಉಳಿಸೋ ಸಲುವಾಗಿ. ಹಂಪಿ ನಗರದಲ್ಲಿರೋ ನ್ಯೂ ಮಾಡರ್ನ್ ಸ್ಕೂಲ್ ಅನ್ನೋ ಸಂಸ್ಥೆಗೆ ಕನ್ನಡ ಪ್ರಾಥಮಿಕ ಶಾಲೆಗಾಗಿ ಬಿಡಿಎ ಸಿಎ ಸೈಟ್ ಕೊಟ್ಟಿತ್ತು. ಆದರೆ ಶಾಲೆಯವರು ವ್ಯಾಪ್ತಿ ಮೀರಿ ಮೈದಾನವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಇವರ ಕೋಪ. ನಮಗೆ ಗ್ರೌಂಡ್ ಬೇಕು ಆಟ ಆಡೋದಕ್ಕೆ. ನಮಗೆ ಪಾಠ ಎಷ್ಟು ಮುಖ್ಯನೋ ಆಟನೂ ಅಷ್ಟೇ ಮುಖ್ಯ. ಇಲ್ಲಿ ನ್ಯೂ ಮಾಡಲ್ ಸ್ಕೂಲ್ ಅನ್ನೋರು ಗ್ರೌಂಡ್ನ ಆಕ್ರಮಿಸಿದ್ದಾರೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತಿದ್ದೀವಿ. ನಮಗೆ ಗ್ರೌಂಡ್ ಬೇಕು. ಅಂದಹಾಗೆ ಶಾಲೆಯ ಈ ನಡೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ನಡೆಸಿದ್ದ ಪ್ರತಿಭಟನೆಗೆ ಸಾಹಿತಿಗಳು ಸಾಥ್ ನೀಡಿದ್ರು. ಸಾಹಿತಿ ಡಾಕ್ಟರ್ ಚಿದಾನಂದಮೂರ್ತಿ, ಸಾಶಿ ಮರುಳಯ್ಯ, ಪ್ರೊಫೆಸರ್ ಜಿಎಸ್ ಸಿದ್ದಲಿಂಗಯ್ಯ, ಕಾರ್ಪೊರೇಟರ್ ಚಂದ್ರಶೇಖರಯ್ಯ ಸೇರಿದಂತೆ ಸ್ಥಳೀಯ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಅವ್ರದ್ದು ಮಾಡ್ರನ್ ಸ್ಕೂಲ್ ಅಂತ ಅಲ್ಲೊಂದಿದೆ, ಅವ್ರದ್ದು ಕಾಂಪೌಂಡ್ ಹಾಕಿದ್ದಾರೆ. ಇವಾಗ ಏಕಾಏಕಿ ರಾತ್ರಿ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಈ ಕಡೆಯಿಂದ 40 ಅಡಿ 100 ಅಡಿ ಒತ್ತುವರಿ ಮಾಡಿದ್ದಾರೆ. ಕೇಳಿದ್ರೆ ನಮಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ಲ್ಯಾನ್ ಯಾವ ರೀತಿ ಸ್ಯಾಂಕ್ಷನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಒಂದು ವ್ಯವಸ್ಥಿತ ಇರೋ ಗ್ರೌಂಡ್ ಇರೋದು ಹೋಗ್ಬಿಟ್ರೆ ಮತ್ತು ಏನೂ ಇಲ್ಲ. ನೀವು ಕಂಡಂಗೆ ಬೆಂಗಳೂರಲ್ಲಿ ಗ್ರೌಂಡ್ಗಳು, ಕೆರೆಗಳು ಎಲ್ಲ ರೀತಿಯೂ ಮಾಯ ಇರುತ್ತೆ. ಅದೇ ರೀತಿ ಇದು ಬಿಟ್ಟರೆ ಇದು ಮಾಯ ಆಗ್ತದೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಬಿಡಿಎ ಅಧಿಕಾರಿಗಳು ಇದರ ಬಗ್ಗೆ ಜಂಟಿ ಸಮೀಕ್ಷೆ ನಡೆಸೋದಾಗಿ ಹೇಳಿದರು. ಒತ್ತುವರಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದ್ರು. ಸಮೀಕ್ಷೆಯ ಸಬೂಬು ಹೇಳಿದ ಅಧಿಕಾರಿಗಳನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಪರ್ಮಿಷನ್ ಅಂತ ಅಂದರೆ ಪರ್ಮಿಷನ್ ಈಗಾಗಲೇ ಕೊಟ್ಬಿಟ್ಟಿದ್ದೀವಿ. ಆಗಲೇ ಪ್ಲ್ಯಾನ್ ಸ್ಯಾಂಕ್ಷನ್ ಆಗೋಗಿದೆ. ಎಕ್ಸ್ಟ್ರಾ ಜಾಗಕ್ಕಲ್ಲ 100/234 100/234 ಒಳಗೆ ಮಾತ್ರ ಅವ್ರು ಕೆಲಸ ಮಾಡಬೇಕು. 100 ಅಡಿಗೆ 234 ಅಡಿ ಒಳಗೆ ಕೆಲಸ ಮಾಡಬೇಕಷ್ಟೆ. ಹೊರಗಡೆ ಹೋದರೆ ಅವ್ರ ಮುಂದೆ ಇದು ಮಾಡು. ಬೇರೆ ಹೋಗಕ್ಕಾಗಲ್ಲ. ಅವರು ಹೋದ್ರೆ ಕೆಲಸ ನಿಲ್ಲಿಸಬೇಕಾಗುತ್ತೆ ಅವರು. ಬೆಂಗಳೂರಲ್ಲಿ ಆಟದ ಮೈದಾನಗಳು ಅತಿಕ್ರಮಣವಾಗೋದು ಹೊಸದೇನಲ್ಲ. ಇದೊಂದು ನಿದರ್ಶನ ಅಷ್ಟೇ. ಆದರೆ ಇವುಗಳನ್ನು ರಕ್ಷಿಸಬೇಕಾದ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರೋದು ಮಾತ್ರ ವಿಪರ್ಯಾಸ.
ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.